ಚರ್ಚೆ ಇನ್ನು ನಾವು ಪ್ರಾರಂಭ ಮಾಡಿಲ್ಲ. ಅದರ ಬಗ್ಗೆ ಆಂತರಿಕವಾಗಿ ಪಕ್ಷದಿಂದ ಮತ್ತು ನಮ್ಮ ವರಿಷ್ಠರಿಂದ ಏನೂ ಸೂಚನೆ ಬಂದಿಲ್ಲ. ವಿಷಯ ಅವ್ರು ಚರ್ಚೆ ಮಾಡಿ ಯಾವ ಥರ ನಿರ್ದೇಶನಗಳನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ನಾವು ಮಾಡ್ತೀವಿ. ಅಂದರೆ ಭಾಳ ಮುಖ್ಯವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಅದು ಆರ್ಥಿಕವಾದಂಥ ಹೊರೆಯನ್ನು ಇರೋದ್ರಿಂದ ಇರ್ಬೋದು, ಇಲ್ಲ ನಮಗೆ ಬರಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಮತ್ತು ತಾವು ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು. ಇದೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರವಾದದ್ದು. ಇಲ್ಲ, ನಾವು ರಾಜ್ಯಪಾಲರು ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ನಿರ್ದೇಶನ ಆಗಿರುವಂಥದ್ದು. ಅಂಥದ್ದಾದಂಥ ಸಂದರ್ಭಗಳು ಕಂಡುಬಂದಲ್ಲಿ ನಾವು ಮಾನ್ಯ ಅಡ್ವೊಕೇಟ್ ಜನರಲ್ ಅವರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಓಡೋದಕ್ಕೆ ತಯಾರನ್ನು ಮಾಡಿಕೊಂಡಿದ್ವಿ. ಅದೇ ರಾಜ್ಯಪಾಲರು ಬಂದಿದ್ದಾರೆ, ಕೋರ್ಟ್ನಲ್ಲಿ ಸದನದಲ್ಲಿ ತಮ್ಮ ಭಾಷಣವನ್ನು 2 ನಿಮಿಷದಲ್ಲಿ ಮುಗಿಸಿ ಹೋಗಿದ್ದಾರೆ. ಈಗ ಭಾಷಣವನ್ನು ಓದಿ ನಾವು ಅದನ್ನು ಈಗಾಗಲೇ ನಮ್ಮ ಸಭಾಧ್ಯಕ್ಷರ ಕಾರ್ಯದರ್ಶಿಗಳು ಸದನದ ಮುಂದೆ ಇಟ್ಟಿದ್ದಾರೆ. ಅದರಿಂದ ಇದು ಸದನದಲ್ಲಿ ಆಗಿರುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಪ್ರಶ್ನೆ ಈಗ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಕೂಡ ಸರ್ಕಾರದಲ್ಲಿ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರಗಳು ತಗೊಳ್ತಾರೆ ಅದನ್ನು ಕಾದು ನೋಡಬೇಕು. ಈಗ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗೋಕ್ಕಾಗುತ್ತಾ ಆಗಲ್ವ ಅಂತ ಹೇಳೋದ್ರ ಬಗ್ಗೆ ನಾನು ವಕೀಲನಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊನೆಗೆ ತೀರ್ಮಾನಗಳನ್ನು ಅವ್ರು ತಗೊಳ್ತಾರೆ. ಆದರೆ ಈಗ ಸದನದ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ, ಈ ಭಾಷಣ ಕೂಡ ಸದನದ ಭಾಗ ಆಗಿರೋದ್ರಿಂದ ನ್ಯಾಯಾಲಯ ಮೊರೆ ಹೋಗುವಂಥ ಸಾಧ್ಯತೆಗಳು ಕಮ್ಮಿ ಇದೆ ಅಂತ ನನ್ನ ಅನಿಸಿಕೆ. ಅದನ್ನು ನಾನು ಹೇಳ್ತೇನೆ. ಬಿಜೆಪಿ ಹೇಳಿದೆ ಸಂವಿಧಾನ ಏನು ತಪ್ಪೇನಿಲ್ಲ, ಅವ್ರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಶ್ರಮಕ್ಕೆ ಫಲ ಸಿಗುತ್ತೆ. ಮತ್ತು ಹೈಕಮಾಂಡ್ ಹೇಳಿದಾಗೆ ನಡ್ಕೊಳ್ತೀವಿ ಅಂಥೇಳಿ ಎಲ್ಲರೂ ಕೂಡ ಹೇಳ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಹೇಳ್ತಾಯಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳ್ತಾಯಿದ್ದಾರೆ, ನಾವೆಲ್ಲರೂ ಕೂಡ ಹೇಳ್ತಾಯಿದ್ದೀವಿ. ನಿಮ್ಗೆ ಹೆಂಗೆ ಗೊತ್ತು? ಡಾವಸ್ನಲ್ಲಿದ್ದಾರೆ ಅವರು. ಈಗ ಡಿ.ಕೆ. ಸುರೇಶ್ ಅವರು ಸರ್ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ, ನಮ್ಮ ತಾಳ್ಮೆಯನ್ನು ಅಸಹಾಯಕತೆ ಅಂದ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಹೇಳಿಕೆಗಳನ್ನು ತಾವು ಯಾವ ರೀತಿ ಪರಿಗಣಿಸ್ತೀರಿ, ಸಂದರ್ಭಗಳಿಗೆ ಅನುಗುಣವಾಗಿ ಮಾಡುವಂಥದ್ದು ಅದು ಅವರವರ ಇಂಟರ್ಪ್ರಿಟೇಷನ್ ಬಿಟ್ಟಿರೋಂಥದ್ದು. ಆದರೆ ಪಕ್ಷದ ಒಳಗಡೆ ಅಂಥದ್ದು ಯಾವುದೂ ಕೂಡ ಇಲ್ಲ, ಅಂಥ ಅಸಮಾಧಾನಗಳು ಇಲ್ಲ, ಆ ಮಾತುಗಳಿಗೆ ಅರ್ಥಗಳು ಕಲ್ಪಿಸುವಂಥ ಅವಶ್ಯಕತೆಯೂ ಇಲ್ಲ. ಅಂದರೆ ತಾವು ಏನು ಬೇಕಾದ್ರೆ ಅದನ್ನು ಅರ್ಥೈಸ್ಕೊಳ್ಬೋದು. ಆದರೆ ವಾಸ್ತವ ಈ ಥರ ಇದೆ, ಎಲ್ಲ ಶಾಂತವಾಗಿದೆ. ಸರ್, ಬಜೆಟ್ ಸಿದ್ದರಾಮಯ್ಯನವರೇ ಮಂಡ್ಯ ಮಾಡ್ತಾರೆ ಇಲ್ಲ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ಯಾರು ವ್ಯಕ್ತ ಮಾಡ್ತಾಯಿದ್ದಾರೆ? ಈಗ ನಮ್ಮ ಪಕ್ಷದಲ್ಲೂ ಕೂಡ ತಮ್ಮ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೆಲವರು ಕೇಳ್ತಾರೆ. ನಾನೆಲ್ಲೂ ಕೇಳ್ಕೊಂಬಂದಿಲ್ಲ ಆ ಥರ. ಮುಖ್ಯಮಂತ್ರಿಗಳು ಬಡ್ಜೆಟ್ನ ತಯಾರಿ ಪ್ರಾರಂಭ ಮಾಡಿದ್ದಾರೆ, ತಾವೇ ಬಂದಿದ್ದೀರಿ. ಸಭೆಗಳನ್ನು ಕೂಡ ನಿನ್ನೆ ಕೂಡ ಮಾಡಿದ್ವಿ. ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಂಡನೆ ಮಾಡಲಿಕ್ಕೆ ತಾನೇ ತಯಾರಿ. ಸರಿ, ಶಿಡ್ಲಘಟ್ಟ ಪ್ರಕರಣದಲ್ಲಿ ಅಮೃತಗೌಡ ಅವರಿಗೆ ಮತ್ತೊಂದು ಬೆದರಿಕೆ ಪತ್ರ ಬಂದಿದೆ. ಆ್ಯಸಿಡ್ ಮಾಡ್ತೀವಿ ಅಂತ ಯಾರು ಪತ್ರ ಬಂದಿದೆ. ಯಾರು ಅಮೃತಗೌಡ? ಅದೇ ಸರ್, ಶಿಡ್ಲಘಟ್ಟ ಪೌರಾಯುಕ್ತ ಮಹಿಳಾ ಅಧಿಕಾರಿಗೆ ರಾಜೀವ್ ಅವರು ಧಮಕಿ ಹಾಕಿದ್ದಾರೆ. ಈಗ ಅದು FIR ಆಗಿದೆ. ಅವರು ರಾಜೀವ್ ಗೌಡ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅದನ್ನು ವಜಾ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಅವ್ರನ್ನ ಬಂಧಿಸಲಿಕ್ಕೆ ಪೊಲೀಸರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಗೃಹ ಸಚಿವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ಮುಂದಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಕಾನೂನು ಕ್ರಮ ಜರುಗ್ತದೆ. ತಮಿಳುನಾಡು ಸರ್ಕಾರ ರಾಜ್ಯಪಾಲರ ಭಾಷಣವನ್ನು ಅಂತ್ಯ ಮಾಡಬೇಕು, ಆ ಪದ್ಧತಿಯನ್ನೇ ತೆಗಿಬೇಕು, ಅದಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಮಾನ ಮನಸ್ಕ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ಸ್ಟಾಲಿನ್ ಅವರು ಹೇಳ್ತಕ್ಕಂಥದ್ದು. ಇವತ್ತು ನೋಡಿ, ಇವತ್ತಿನ ಪರಿಸ್ಥಿತಿ ಆ ರೀತಿಯಾದಂಥ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಚರ್ಚೆ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಚರ್ಚೆ ಆಗಿದೆ. ಮತ್ತು ನಮ್ಮ ರಾಜ್ಯಪಾಲರಿಗೆ ಎಷ್ಟು ಹಕ್ಕನ್ನು ಕೊಡಬೇಕು, ಚುನಾಯಿತರಾಗಬೇಕಾ, ಆಯ್ಕೆ ಆಗಬೇಕಾ, ನೇಮಕಾತಿ ಆಗಬೇಕಾ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಗೌರವ ಕೊಟ್ಟರೆ ಸಾಕು. ರಾಜ್ಯಪಾಲರ ಹುದ್ದೆಯನ್ನೇ ತೆಗೆದುಹಾಕಬೇಕು ಅಂತ ಹೇಳುವಂಥ ವಾದ ಎಷ್ಟು ಸರಿ ಅನ್ನೋದು ಬೇರೆ. ಆದರೆ ರಾಜ್ಯಪಾಲರು ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ರಾಜ್ಯ ಸರ್ಕಾರಗಳಿರಲಿ,
ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡ್ರೆ ಈ ಒಂದು ಬಿಕ್ಕಟ್ಟು ಉಂಟಾಗಲ್ಲ. ಚರ್ಚೆ ಇನ್ನು ನಾವು ಪ್ರಾರಂಭ ಮಾಡಿಲ್ಲ. ಅದರ ಬಗ್ಗೆ ಆಂತರಿಕವಾಗಿ ಪಕ್ಷದಿಂದ ಮತ್ತು ನಮ್ಮ ವರಿಷ್ಠರಿಂದ ಏನೂ ಸೂಚನೆ ಬಂದಿಲ್ಲ. ಬಹುಶಃ ಅವ್ರು ಚರ್ಚೆ ಮಾಡಿ ಯಾವ ಥರ ನಿರ್ದೇಶನಗಳನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ನಾವು ಮಾಡ್ತೀವಿ. ಆದರೆ ಭಾಳ ಮುಖ್ಯವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಅದು ಆರ್ಥಿಕವಾದಂಥ ಹೊರೆಯನ್ನು ಇರೋದ್ರಿಂದ ಇರ್ಬೋದು, ಇಲ್ಲ ನಮಗೆ ಬರಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಮತ್ತು ತಾವು ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು. ಇದೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರವಾದದ್ದು. ಏನು ರಾಜ್ಯಪಾಲರ ವಿರುದ್ಧ ಏನಾದರೂ ಕೋರ್ಟ್ ಮೊರೆ ಹೋಗ್ತಕ್ಕಂಥದ್ದು, ಕಾನೂನಾತ್ಮಕವಾದಂಥ ಹೋರಾಟ ಮಾಡ್ತಕ್ಕಂಥದ್ದು? ಇಲ್ಲ, ನಾವು ರಾಜ್ಯಪಾಲರು ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ನಿರ್ದೇಶನ ಆಗಿರುವಂಥದ್ದು. ಅಂಥದ್ದಾದಂಥ ಸಂದರ್ಭಗಳು ಕಂಡುಬಂದಲ್ಲಿ ನಾವು ಮಾನ್ಯ ಅಡ್ವೊಕೇಟ್ ಜನರಲ್ ಅವರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಓಡೋದಕ್ಕೆ ತಯಾರನ್ನು ಮಾಡಿಕೊಂಡಿದ್ವಿ. ಅದೇ ರಾಜ್ಯಪಾಲರು ಬಂದಿದ್ದಾರೆ, ಕೋರ್ಟ್ನಲ್ಲಿ ಸದನದಲ್ಲಿ ತಮ್ಮ ಭಾಷಣವನ್ನು 2 ನಿಮಿಷದಲ್ಲಿ ಮುಗಿಸಿ ಹೋಗಿದ್ದಾರೆ. ಈಗ ಭಾಷಣವನ್ನು ಓದಿ ನಾವು ಅದನ್ನು ಈಗಾಗಲೇ ನಮ್ಮ ಸಭಾಧ್ಯಕ್ಷರ ಕಾರ್ಯದರ್ಶಿಗಳು ಸದನದ ಮುಂದೆ ಇಟ್ಟಿದ್ದಾರೆ. ಅದರಿಂದ ಇದು ಸದನದಲ್ಲಿ ಆಗಿರುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಪ್ರಶ್ನೆ ಈಗ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಕೂಡ ಸರ್ಕಾರದಲ್ಲಿ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರಗಳು ತಗೊಳ್ತಾರೆ ಅದನ್ನು ಕಾದು ನೋಡಬೇಕು. ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಈಗ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗೋಕ್ಕಾಗುತ್ತಾ ಆಗಲ್ವ ಅಂತ ಹೇಳೋದ್ರ ಬಗ್ಗೆ ನಾನು ವಕೀಲನಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊನೆಗೆ ತೀರ್ಮಾನಗಳನ್ನು ಅವ್ರು ತಗೊಳ್ತಾರೆ. ಆದರೆ ಈಗ ಸದನದ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಈ ಭಾಷಣ ಕೂಡ ಸದನದ ಭಾಗ ಆಗಿರೋದ್ರಿಂದ ನ್ಯಾಯಾಲಯ ಮೊರೆ ಹೋಗುವಂಥ ಸಾಧ್ಯತೆಗಳು ಕಮ್ಮಿ ಇದೆ ಅಂತ ನನ್ನ ಅನಿಸಿಕೆ. ಅದನ್ನು ನಾನು ಹೇಳ್ತೇನೆ. ಬಿಜೆಪಿ ಹೇಳಿದೆ ಸಂವಿಧಾನ ಏನು ತಪ್ಪೇನಿಲ್ಲ, ಅವ್ರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಶ್ರಮಕ್ಕೆ ಫಲ ಸಿಗುತ್ತೆ. ಮತ್ತು ಹೈಕಮಾಂಡ್ ಹೇಳಿದಾಗೆ ನಡ್ಕೊಳ್ತೀವಿ ಅಂಥೇಳಿ ಎಲ್ಲರೂ ಕೂಡ ಹೇಳ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಹೇಳ್ತಾಯಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳ್ತಾಯಿದ್ದಾರೆ, ನಾವೆಲ್ಲರೂ ಕೂಡ ಹೇಳ್ತಾಯಿದ್ದೀವಿ. ಹೈಕಮಾಂಡ್ ವಿಳಂಬ ಮಾಡ್ತಿರೋದಕ್ಕೆ ಅವರು ಸ್ವಲ್ಪ ಗರಂ ಆಗಿದ್ದಾರೆ. ನಿಮ್ಗೆ ಹೆಂಗೆ ಗೊತ್ತು? ಡಾವಸ್ನಲ್ಲಿದ್ದಾರೆ ಅವರು. ಈಗ ಡಿ ಕೆ ಸುರೇಶ್ ಅವರು ಸರ್ ನಿನ್ನೆ ಅವ್ರು ಪೋಸ್ಟ್ ಮಾಡಿದ್ದಾರೆ, ನಮ್ಮ ತಾಳ್ಮೆಯನ್ನು ಅಸಹಾಯಕತೆ ಅಂದ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಹೇಳಿಕೆಗಳನ್ನು ತಾವು ಯಾವ ರೀತಿ ಪರಿಗಣಿಸ್ತೀರಿ, ಸಂದರ್ಭಗಳಿಗೆ ಅನುಗುಣವಾಗಿ ಮಾಡುವಂಥದ್ದು ಅದು ಅವರವರ ಇಂಟರ್ಪ್ರಿಟೇಷನ್ ಬಿಟ್ಟಿರುವಂಥದ್ದು. ಆದರೆ ಪಕ್ಷದ ಒಳಗಡೆ ಅಂಥದ್ದು ಯಾವುದೂ ಕೂಡ ಇಲ್ಲ, ಅಂಥ ಅಸಮಾಧಾನಗಳು ಇಲ್ಲ, ಆ ಮಾತುಗಳಿಗೆ ಅರ್ಥಗಳು ಕಲ್ಪಿಸುವಂಥ ಅವಶ್ಯಕತೆಯೂ ಇಲ್ಲ. ಅಂದರೆ ತಾವು ಏನು ಬೇಕಾದ್ರೆ ಅದನ್ನು ಅರ್ಥೈಸ್ಕೊಳ್ಬೋದು. ಆದರೆ ವಾಸ್ತವ ಈ ಥರ ಇದೆ, ಎಲ್ಲ ಶಾಂತವಾಗಿದೆ. ಸರ್, ಬಜೆಟ್ ಸಿದ್ದರಾಮಯ್ಯನವರೇ ಮಂಡ್ಯ ಮಾಡ್ತಾರೆ ಇಲ್ಲ ಅನ್ನೋದು ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ಯಾರು ವ್ಯಕ್ತ ಮಾಡ್ತಾರೆ? ಈಗ ತಪ್ಪಕ್ಷದಲ್ಲೂ ಕೂಡ ತಮ್ಮ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೆಲವರು ಕೇಳ್ತಾರೆ. ನಾನೆಲ್ಲೂ ಕೇಳ್ಕೊಂಬಂದಿಲ್ಲ ಆ ಥರ. ಮುಖ್ಯಮಂತ್ರಿಗಳು ಬಡ್ಜೆಟ್ನ ತಯಾರಿ ಪ್ರಾರಂಭ ಮಾಡಿದ್ದಾರೆ, ತಾವೇ ಬಂದಿದ್ದೀರಿ. ಸಭೆಗಳನ್ನು ಕೂಡ ನಿನ್ನೆ ಕೂಡ ಮಾಡಿದ್ವಿ. ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಂಡನೆ ಮಾಡಲಿಕ್ಕೆ ತಾನೇ ತಯಾರಿ. ಸರಿ, ಶಿಡ್ಲಘಟ್ಟ ಪ್ರಕರಣದಲ್ಲಿ ಅಪ್ಪುತ್ತಗೌಡ ಅವರಿಗೆ ಮತ್ತೊಂದು ಬೆದರಿಕೆ ಪತ್ರ ಬಂದಿದೆ. ಆ್ಯಸಿಡ್ ಮಾಡ್ತೀವಿ ಅಂತ ಪತ್ರ ಬಂದ. ಯಾರು ಅಮೃತಗೌಡ? ಅದೇ ಸರ್, ಶಿಡ್ಲಘಟ್ಟ ಪೌರಾಯುಕ್ತ ಮಹಿಳಾ ಅಧಿಕಾರಿಗೆ ರಾಜೀವ್ ಅವರು ಧಮಕಿ ಹಾಕಿದ್ದಾರೆ. ಈಗ ಅದು FIR ಆಗಿದೆ. ಅವರು ರಾಜೀವ್ ಗೌಡ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅದನ್ನು ವಜಾ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಅವ್ರನ್ನ ಬಂಧಿಸಲಿಕ್ಕೆ ಪೊಲೀಸರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಗೃಹ ಸಚಿವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ಮುಂದಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಕಾನೂನು ಕ್ರಮ ಜರುಗ್ತದೆ. ತಮಿಳುನಾಡು ಸರ್ಕಾರ ರಾಜ್ಯಪಾಲರ ಭಾಷಣವನ್ನು ಅಂತ್ಯ ಮಾಡಬೇಕು, ಆ ಪದ್ಧತಿಯನ್ನೇ ತೆಗಿಬೇಕು, ಅದಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಮಾನ ಮನಸ್ಕ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ಸ್ಟಾಲಿನ್ ಅವರು ಹೇಳಿರ್ತಕ್ಕಂಥದ್ದು. ಇವತ್ತು ನೋಡಿ, ಇವತ್ತಿನ ಪರಿಸ್ಥಿತಿ ಆ ರೀತಿಯಾದಂಥ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಚರ್ಚೆ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಚರ್ಚೆ ಆಗಿದೆ. ಮತ್ತು ನಮ್ಮ ರಾಜ್ಯಪಾಲರಿಗೆ ಎಷ್ಟು ಹಕ್ಕನ್ನು ಕೊಡಬೇಕು, ಚುನಾಯಿತರಾಗಬೇಕಾ, ಆಯ್ಕೆ ಆಗಬೇಕಾ, ನೇಮಕಾತಿ ಆಗಬೇಕಾ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಗೌರವ ಕೊಟ್ಟರೆ ಸಾಕು. ರಾಜ್ಯಪಾಲರ ಹುದ್ದೆಯನ್ನೇ ತೆಗೆದುಹಾಕಬೇಕು ಅಂತ ಹೇಳುವಂಥ ವಾದ ಎಷ್ಟು ಸರಿ ಅನ್ನೋದು ಬೇರೆ. ಆದರೆ
ರಾಜ್ಯಪಾಲರು ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ರಾಜ್ಯ ಸರ್ಕಾರಗಳಿರಲಿ, ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡ್ರೆ ಈ ಒಂದು ಬಿಕ್ಕಟ್ಟು ಉಂಟಾಗಲ್ಲ.